ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ಇದು ಬಿಗ್ ನ್ಯೂಸ್ ಅನಾಲಿಸಿಸ್. ನಾನು ಅಕ್ಷತಾ. ನಾನು ಪವನ್ ಯಾಳವಾರ್. ಒಂದೊಂದಾಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಒಂದೆಡೆ ವಿಶ್ವದ ಯುವಕರು ಸರ್ಕಾರ ಕೆಡುತ್ತಾರೆ, ಮತ್ತೊಂದೆಡೆ ನಮ್ಮ ಯುವಕರು ಗೋವಿಂದ ಹರೇ ಹಾಡ್ತಾರೆ. ಹೌದು, ಇದೇ ಪೀಳಿಗೆಯೇ ಜೆನ್ಜಿ. ಆದ್ರೆ ದೇಶದ ಅವತಾರವೇ ಬೇರೆ. ನೇಪಾಳದಲ್ಲಿ ಕೆಲವು ತಿಂಗಳ ಹಿಂದೆ ನಡೆದಿರುವ ಚರಿತ್ರೆಯ ಘಟನೆ. ಸರ್ಕಾರ ಇಂಟರ್ನೆಟ್ ಸ್ಥಗಿತಗೊಳಿಸಿದ್ದಕ್ಕೆ ಕೋಪಗೊಂಡ ಜೆನ್ಜಿ ಯುವಕರು ಬೀದಿಗೆ ಬಂದ್ರು. ಕಲ್ಲು ಬ್ಯಾನರ್ ಏನು ಇಲ್ಲ, ಬೆಂಕಿ ಮಾತ್ರ ಇತ್ತು. ಅಂತಿಮವಾಗಿ ಆ ಪ್ರತಿಭಟನೆ ಸರ್ಕಾರ ಬದಲಾವಣೆಗೆ ಕಾರಣವಾಯಿತು. ಹೌದು, ಅಲ್ಲಿನ ಯುವ ಶಕ್ತಿ ನಿಜಕ್ಕೂ ಬೆಂಕಿ ಅಂತಿತ್ತು, ಆದ್ರೆ ಅದು ವಿನಾಶದ ಜ್ವಾಲೆ. ಆದ್ರೆ ಭಾರತದಲ್ಲಿ ಅದೇ ಜೆನ್ಜಿ ಪೀಳಿಗೆ ಬೆಂಕಿಯಲ್ಲ, ಭಕ್ತಿಯನ್ನೇ ಆಯ್ಕೆ ಮಾಡಿದೆ. ನೇಪಾಳದ ಮಕ್ಕಳು ಇಂಟರ್ನೆಟ್ ಬ್ಲಾಕ್ ಆಗಿದ್ರು, ಬೀದಿಗಿಳಿದ್ರು. ನಮ್ಮ ಮಕ್ಕಳು ವೈಫೈ ಬ್ಲಾಕ್ ಆದ್ರು, ಯೂಟ್ಯೂಬ್ ನಲ್ಲಿ ಹರೇ ರಾಮ ಹಾಡ್ತಾರೆ. ಎಸ್, ಇದು ನೇಪಾಳದ ದುರ್ದೈವ ಆಗಿತ್ತು. ಈ ಜಂಜಿ ಅಂತ ಏನ್ ಹೇಳ್ತೀವಿ, ಈ ಜಂಜಿ ಕಿಡ್ಸ್ ಅನ್ನೋದು ಒಂಥರ ಕೆಟ್ಟ ರೀತಿಯಾಗಿ ಪೋಟ್ರೆ ಆಗ್ತಿದೆ. ಜಂಜಿ ಅಂದ್ರೆ ನಾವು ಹೇಳ್ತಿರೋದು ಒಂದೇ ಮಾತು, ಇವರು ಹಿರಿಯರ ಮಾತು ಕೇಳಲ್ಲ, ಹಿರಿಯರಿಗೆ ಅಸಡ್ಡೆ ತೋರಿಸ್ತಾರೆ. ಇಲ್ಲೋಡೋ ಇದನ್ನೇನೋ ತಗೊಂಬಾರೋ ಅಂದ್ರೆ ಆಗಲ್ಲ ಅನ್ನೋ ತರ ಬರೀ ಮೊಬೈಲಲ್ಲಿ ಮುಳುಗಿರ್ತಾರೆ. ರೀಲ್ಸ್ ದುನಿಯಾದಲ್ಲೇ ತಮ್ಮ ಇಡೀ ಜೀವನ ಕಳೀತಾರೆ. ಶಾಲೆಗೆ ಹೋಗು ಬಾ ರೀಲ್ಸು, ಶಾಲೆಗೆ ಹೋಗು ಬಾ ಮೊಬೈಲ್ ನೋಡು, ಇದೇ ತರದ ಒಂದು ಈ ಪೋಟ್ರೆ ಆಗ್ಬಿಟ್ಟಿತ್ತಲ್ಲ. ಈ ಇಡೀ ಜಂಜಿ ಕಿಡ್ಸ್ 1997ರಿಂದ 2002 ಜನಿಸಿರೋ ಮಕ್ಕಳಿಗೆ ಅದೊಂದು ಹಣೆಪಟ್ಟಿಯನ್ನು ಕೊಡಲಾಗಿತ್ತು. ಆದ್ರೆ ಆ ಹಣೆಪಟ್ಟಿ ಏನಾಗಿದೆ, ಈ ಹಣೆಪಟ್ಟಿ ಭಾಗಶಃ ಸತ್ಯ ಅನ್ನೋ ರೀತಿ ನೇಪಾಳದಲ್ಲಿ ಆಗೋಯ್ತು. ನೇಪಾಳದ ಮಕ್ಕಳು ಬರೀ ಇಂಟರ್ನೆಟ್ ಅನ್ನ ಸ್ಥಗಿತಗೊಳಿಸಿದ್ರು ದೇಶದಲ್ಲಿ ಒಂದಷ್ಟು ಕ್ಷಣಕ್ಕೆ ಅಂದು ಮಾತ್ರಕ್ಕೆ ಬೀದಿಗಿಳಿದು ಧ್ವಂಸ ಮಾಡಿ ಸಿಕ್ಕಿದ್ದನ್ನ ಹೊಡೆದು ಬಿಸಾಡಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ರೋಡ್ಗಳನ್ನ ಬ್ಲಾಕ್ ಮಾಡಿ ಅದು ಎಂತ ಅನಾಹುತ ಮಾಡಿಬಿಟ್ರು ನೇಪಾಳದಲ್ಲಿ ಅಂದ್ರೆ ಕೊನೆಗೆ ನೀವು ಹೇಳಿರೋ ಪ್ರಕಾರ ಕೊನೆಗೆ ಅದು ಸರ್ಕಾರನೇ ಬದಲಾಗೋ ರೀತಿಗೆ ತಗೊಂಡೋಯ್ತು. ಆದ್ರೆ ನಮ್ಮ ಭಾರತೀಯ ಜಂಜಿ ಮಕ್ಕಳೇನಿದ್ದಾರೆ ಅದಾಗ್ತಿಲ್ಲ, ನಮ್ಮಲ್ಲಿ ಅದಾಗ್ತಿಲ್ಲ. ಇದು ಬಿಟ್ಟು ಭಜನೆ ಕ್ಲಬ್ಬಿಂಗ್ ಅಂತ ಶುರುವಾಗಿದೆ. ಈಗ ಜಂಜಿಗಿಂತ ಮುಂಚೆ ಆ ಪೀಳಿಗೆಯನ್ನ ಮಿಲೇನಿಯಲ್ಸ್ ಅಂತ ಕರೀತಾರೆ. ಈ ಮಿಲೇನಿಯಲ್ಸ್ ಪೀಳಿಗೆಯವರು ಅಂದ್ರೆ ನಾವು ಮಿಲೇನಿಯಲ್ಸ್ ಪೀಳಿಗೆಯವರು ಏನ್ ಮಾಡ್ತಿದ್ವಿ, ಕ್ಲಬ್ ಸ್ಯಾಟರ್ಡೆ ಸಂಡೇ ಶುಕ್ರವಾರ ರಾತ್ರಿ ಆದ್ರೆ ವೀಕೆಂಡ್ ಬಂತು, ವೀಕೆಂಡ್ ನೈಟ್ ಅನ್ಕೊಂಡು ಟ್ರಿಪ್ಗಳಿಗೆ ಹೋಗೋದು, ಇಲ್ಲ ಪಬ್ಗಳಿಗೆ ಕ್ಲಬ್ಗಳಿಗೆ ಹೋಗೋದು, ಹಾಡಿ ಕುಣಿಯೋದು, ಕುಪ್ಪಳಿಸೋದು, ಈ ತರದ ಈ ಎಲ್ಲ ಭಾವನೆಗಳನ್ನ ಬಿಟ್ಟು ಭಾರತದ ಈಗಿನ ಜಂಜಿ ಮಕ್ಕಳು ಅದೆಲ್ಲದರಿಂದ ಹೊರಗಡೆ ಬಂದು ಭಜನೆ ಕ್ಲಬ್ಬಿಂಗ್ ಮಾಡ್ತಿದ್ದಾರೆ. ಅಂದ್ರೆ ಅದೇ ಕ್ಲಬ್ಗಳಿಗೆ ಅದೇ ಪಬ್ಗಳನ್ನ ಬುಕ್ ಮಾಡ್ಕೊಂಡು ಹೋಗಿ ನೀಟಾಗಿ ಚಾಪೆ ಹಾಸ್ಕೊಂಡು ಒಂದು ಸುಗಂಧವಾದ ಊದುಬತ್ತಿನೋ ಇಲ್ಲ ಧೂಪನೋ ಹಾಕೊಂಡು ಭಜನೆ ಮಾಡ್ತಿದ್ದಾರೆ. ಹರೇ ರಾಮ್ ಅಂತ, ಹರೇ ಕೃಷ್ಣ ಅಂತ ಭಜನೆ ಮಾಡ್ತಿದ್ದಾರೆ. ಒಳ್ಳೆ ಒಳ್ಳೆಯ ಸಂಗೀತಗಳಿಗೆ ಕುಣಿದು ಕುಪ್ಪಳಿಸ್ತಿದ್ದಾರೆ. ಇದು ಈ ಟ್ರೆಂಡ್ ಏನ್ ಚೇಂಜ್ ಆಗ್ತಾ ಹೋಗ್ತಿದೆಯಲ್ಲ, ಇದು ಭಾರತದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಈ ಜಂಜಿ ಮಕ್ಕಳ ಹಣೆ ಬರಹವನ್ನ ಚೇಂಜ್ ಮಾಡೋ, ಈ ಪಟ್ಟಿ ಚೇಂಜ್ ಮಾಡೋಕೆ ಏನಿದೆಯಲ್ಲ, ಇದು ಭಾರತದ ಮಕ್ಕಳು ಇಡೀ ವಿಶ್ವಕ್ಕೆ ತೋರಿಸ್ತಿದ್ದಾರೆ. ಇದ್ರ ಬಗ್ಗೆ ನಾನು ನೋಡಿದೆ, ಇದ್ರ ಬಗ್ಗೆ ಬೇರೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಇಂಡಿಯನ್ಸ್ ಆರ್ ಡೂಯಿಂಗ್ ದಿಸ್ ಅಂತ ಬೇರೆ ಬೇರೆ ಇಂಗ್ಲಿಷ್ ಚಾನಲ್ಗಳು ಕೂಡ ಇದರ ಬಗ್ಗೆ ಸುದ್ದಿ ಮಾಡಿದಾವೆ. ಎಕ್ಸ್ ನಲ್ಲಿ ಅಂದ್ರೆ ಹಿಂದಿನ ಟ್ವಿಟರ್ ಈಗಿನ ಎಕ್ಸ್ ನಲ್ಲಿ ಭಾರಿ ಟ್ರೆಂಡಿಂಗ್ ನ್ಯೂಸ್ ಇದು. ಸೊ ಈ ಭಜನೆ ಕ್ಲಬ್ಬಿಂಗ್ ಅನ್ನೋದೇನಿದೆಯಲ್ಲ, ಇದು ಮುಂದಿನ ಜಾಯಮಾನಕ್ಕಾಗ್ಲಿ ಮುಂದಿನ ಪೀಳಿಗೆಗಳಿಗಾಗ್ಲಿ ಒಂದೊಳ್ಳೆ ಎಕ್ಸಾಂಪಲ್ ಸೆಟ್ ಮಾಡ್ತದೆ. ಅದನ್ನ ನಮ್ಮ ಭಾರತೀಯರು ಮಾಡ್ತಿದ್ದಾರೆ ಅನ್ನೋದೇನಿದೆಯಲ್ಲ, ಅದು ಖುಷಿಯ ವಿಷಯ. ಅಂದು ಭಾರತ ಪಾಕಿಸ್ತಾನದ ಮೇಲೆ ನಿರ್ಣಾಯಕ ದಾಳಿ ನಡೆಸಿದ್ರೆ ಇಂದಿನ ಭೌಗೋಳಿಕ ನಕ್ಷೆ, ರಾಜಕೀಯ ಸಮೀಕರಣ ಮತ್ತು ದಕ್ಷಿಣ ಏಷ್ಯಾದ ಶಾಂತಿ ಯುದ್ಧದ ಬೌಂಡ್ರಿ ಸಂಪೂರ್ಣ ಬದಲಾಗ್ತಾ ಇತ್ತಾ? ಈ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಅಮೆರಿಕಾದ ಗುಪ್ತಚರ ಸಂಸ್ಥೆ ಸಿಐಎಯ ಮಾಜಿ ಅಧಿಕಾರಿಯಾದ ರಿಚರ್ಡ್ ಬಾರ್ಲೋ. 1980ರ ದಶಕದ ಆರಂಭ ಪಾಕಿಸ್ತಾನದ ಕಹುತಾ ಪರಮಾಣು ಸ್ಥಾವರದಲ್ಲಿ ನಡೀತಾ ಇದ್ದ ಗುಪ್ತ ಚಟುವಟಿಕೆಗಳನ್ನ ಭಾರತ, ಇಸ್ರೇಲ್ ಮತ್ತು ಅಮೆರಿಕ ಎಲ್ಲರೂ ತಿಳಿದಿದ್ರು. ಆದ್ರೆ ಕ್ರಮ ಕೈಗೊಳ್ಳಲು ಹಿಂಜರಿತ ಯಾಕಾಯ್ತು? ಅದು ಇತಿಹಾಸದಲ್ಲಿ ಅಣ್ವಸ್ತ್ರದ ಅತ್ಯಂತ ದೊಡ್ಡ ಮಿಸ್ಡ್ ಅಪಾರ್ಚುನಿಟಿ ಅಂತ ಹೇಳಲಾಗತ್ತೆ. ಎಸ್, ಕರೆಕ್ಟ್. ಅದೊಂದು ಮಿಸ್ ಅಪರ್ಚುನಿಟಿ ಆಗಿತ್ತು. ಈಗ ಈ ರಿಚರ್ಡ್ ಬಾರ್ಲೋ ಯಾರ ಬಗ್ಗೆ ನಾವು ಮಾತಾಡ್ತಿದೀವಲ್ಲ, ಈ ರಿಚರ್ಡ್ ಬಾರ್ಲೋ ಬಂದು ಅಮೆರಿಕದ ಒಂದು ತನಿಖಾ ಸಂಸ್ಥೆ ಸಿಐಎ ಅಂತ ಇದೆ. ಆ ತನಿಖಾ ಸಂಸ್ಥೆಯ ಮಾಜಿ ಏಜೆಂಟ್ ಇವರು ನಮ್ಮದೇ ANIಗೆ ಇಂಟರ್ವ್ಯೂ ಕೊಡ್ತಾರೆ. ಒಂದು ವಿಶೇಷ ಸಂದರ್ಶನ ಮಾಡ್ಲಾಗ್ತದೆ ANI ಅಂತ. ಅದು ಸುಮಾರು 1.25 ಗಂಟೆ ಇದೆ ಆ ಸಂದರ್ಶನ. ಆ ಸಂದರ್ಶನದಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಅಮೆರಿಕದ ಬಗ್ಗೆ ಆಗಿರ್ಬೋದು, ಭಾರತದವರೇ ಮಾಡಿರೋದ್ರಿಂದ ದಕ್ಷಿಣ ಏಷ್ಯಾದ ಮೇಜರ್ ಟಾಪಿಕ್ ಗಳನ್ನ ಅಲ್ಲಿ ಮಾತನಾಡಲಾಗ್ತದೆ. ಅದರಲ್ಲಿ ಬಂದ ಒಂದು ಪ್ರಶ್ನೆ ಏನು ಅಂದ್ರೆ, ಪಾಕಿಸ್ತಾನ ಇವತ್ತು ಯಾಕೆ ಈ ಮಟ್ಟಿಗೆ ನಿಂತಿದೆ ಅನ್ನೋದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಯಾಕೆ ಈ ಮಟ್ಟಿಗೆ ನಿಂತಿದೆ ಅಂದ್ರೆ ಎಲ್ಲರೂ ಒಂದೇ, ಪಾಕಿಸ್ತಾನ ಈ ಮಟ್ಟಿಗೆ ನಿಂತಿರೋ ಕಾರಣ ಏನು, ಅವ್ರ ಹತ್ರ ಆ ನ್ಯೂಕ್ಲಿಯರ್ ಬಾಂಬ್ ಇದೆ ಅನ್ನೋ ಆ ವೆಪನ್ ಏನ್ ಯೂಸ್ ಮಾಡ್ತಾರಲ್ಲ, ಅದು ಬೆದರಿಕೆ ಬ್ಲಾಕ್ ಮೇಲ್ ತರ ಏನವ್ರು ಅದನ್ನ ಯೂಸ್ ಮಾಡ್ತಾರಲ್ಲ ಅವಾಗ
ಅದರ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡಲಾಗ್ತದೆ. ಆವಾಗ ರಿಚರ್ಡ್ ಬಾರ್ಲೋ ಹೇಳ್ತಾರೆ, ಇವತ್ತಿನ ಮಟ್ಟಿಗೆ ಏನು ಪಾಕಿಸ್ತಾನ ನಿಂತುಕೊಂಡಿದೆ ಇದು ಈ ಮಟ್ಟಿಗೆ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅವತ್ತು ಇಂದ್ರಮ್ಮ ಏನಾದ್ರು ಅಂದ್ರೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಏನಾದ್ರು ಅದಕ್ಕೆ ಅವತ್ತು ಹಸಿರು ನಿಶಾನೆ ಕೊಟ್ಟು ಆ ಅನುಸ್ಥಾವರದ ಮೇಲೆ ನಾವು ಅಟ್ಯಾಕ್ ಮಾಡಿ ಅದನ್ನ ಅವತ್ತಿಗೆ ಧ್ವಂಸ ಮಾಡಿದ್ದೇ ಆದಲ್ಲಿ ಇವತ್ತು ಅವರು ಈ ಮಟ್ಟಿಗೆ ಬೆಳೀತಿರ್ಲಿಲ್ಲ ಅನ್ನೋದು ರಿಚರ್ಡ್ ಬಾರ್ಲೋ ಅವರ ಹೇಳಿಕೆ ಆಗಿರ್ತದೆ. ಪಾಕಿಸ್ತಾನಕ್ಕೆ ನಾವು ಅಟ್ಯಾಕ್ ಮಾಡಿದ್ದಿದ್ರೆ ಇಸ್ರೇಲ್ ಅವ್ರ ಜೊತೆ, ಇಸ್ರೇಲ್ ಇದೇನಾಗಿದೆ ಅಂದ್ರೆ ಭಾರತ, ಇಸ್ರೇಲ್ ಮತ್ತು ಅಮೆರಿಕ ಈ ಮೂವರು ಕಂಟ್ರಿಗಳಿಗೆ ಇದು ಗೊತ್ತಿತ್ತು ಮುಂಚೆನೆ. ಅಲ್ಲಿ ನಡೀತಿದೆ ಕಹುತಾ ಅನ್ನೋ ಏರಿಯಾದಲ್ಲಿ ಪರಮಾಣು ಸ್ಥಾವರ ಮಾಡ್ತಿದ್ದಾರೆ, ನ್ಯೂಕ್ಲಿಯರ್ ಬಾಂಬ್ ಮಾಡೋ ಎಲ್ಲ ಪ್ರಯತ್ನಗಳು ಪಾಕಿಸ್ತಾನದಲ್ಲಿ ನಡೀತಿದೆ ಅನ್ನೋ ಮಾಹಿತಿ ಭಾರತ, ಇಸ್ರೇಲ್ ಮತ್ತು ಅಮೆರಿಕ ಕಂಟ್ರಿಗಳಿಗೆ ಗೊತ್ತಿತ್ತು. ಗೊತ್ತಿದ್ದಾಗ ಅಮೆರಿಕ ಆಬ್ವಿಯಸ್ಲಿ ಇದು ಇಂಟರ್ನ್ಯಾಷನಲ್ ಇದ್ರಲ್ಲಿ ನೋಡೋದಾದ್ರೆ ಅಮೆರಿಕಾಗೆ ಅವತ್ತು ಸೋವಿಯತ್ ರಾಷ್ಟ್ರದ ವಿರುದ್ಧ ಎತ್ತಿಕಟ್ಟೋದಕ್ಕೆ ಬೇಕಿದ್ದ ಏಕೈಕ ರಾಷ್ಟ್ರ ಅವತ್ತಿಗೆ ಪಾಕಿಸ್ತಾನವಾಗಿತ್ತು. ಹೀಗಾಗಿ ಅವರು ಮಿತ್ರ ರಾಷ್ಟ್ರವಾಗಿದ್ರು ಅಮೆರಿಕ ಮತ್ತು ಪಾಕಿಸ್ತಾನ. ಅದರಲ್ಲಿ ಅವರು ತಟಸ್ಥ ನೀತಿ ತೋರಿಸಿದ್ರು ಅಮೆರಿಕ. ಸೊ ಅವ್ರು ಕಣ್ಮುಚ್ಕೊಂಡು ಕೂತ್ಕೊಂಡ್ರು ಅಮೆರಿಕದವರು, ನನಗೆ ಯಾಕೆ ಗುರು, ಯಾಕಂದ್ರೆ ನನಗೆ ಸೋವಿಯತ್ ರಾಷ್ಟ್ರಗಳ ಬೇಕಾಗಿರೋ ಒಂದೇ ಒಂದು ಮಿತ್ರ ಪಕ್ಷ, ಅವ್ರನ್ನ ಎತ್ತುಕಟ್ಟಕ್ಕೆ ಬೇಕಾಗಿರೋ ನನಗೆ ಪಾಕಿಸ್ತಾನ, ನನಗೆ ಯಾಕೆ ಅನ್ನೋ ಉದ್ದೇಶದಿಂದ ಅಮೆರಿಕ ಕಣ್ಮುಚ್ಕೊಂಡ್ಬಿಡುತ್ತೆ. ಆಗ ಉಳಿದಿರೋದು ಭಾರತ ಮತ್ತು ಇಸ್ರೇಲ್. ಭಾರತ ಮತ್ತು ಇಸ್ರೇಲ್ ಏನಾದ್ರು ಅವತ್ತು ಆ ನಿರ್ಧಾರಕ್ಕೂ ಕೂಡ ಬಂದಿರ್ತಾರೆ. ಭಾರತ ಮತ್ತು ಇಸ್ರೇಲ್ ಇಬ್ಬರೂ ಸೇರಿ ಹೋಗಿ ಆ ಪರಮಾಣು ಸ್ಥಾವರದ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ. ಇಸ್ರೇಲ್ ಎಲ್ಲ ರೀತಿಯಲ್ಲಿ ಸನ್ನದ್ಧ ಆಗಿರುತ್ತೆ. ಇಸ್ರೇಲ್ ಯಾಕೆ ಅದಕ್ಕೆ ಸನ್ನದ್ಧ ಆಗುತ್ತೆ ಅಂದ್ರೆ, ಅಗೇನ್ ಇಂಟರ್ನ್ಯಾಷನಲಿ ನೋಡೋದಾದ್ರೆ ಇಸ್ರೇಲ್ಗೆ ಇರಾನ್ ಮುಂದೆ ಈ ತರಹದ ಯೋಜನೆಗಳನ್ನ, ಈ ತರಹದ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಮುಂದೆ ಅವರು ಕೂಡ ಈ ಬೆದರಿಕೆ ಒಡ್ಡೋ ನೀತಿಗೆ ಬರ್ತಾರೆ ಇರಾನ್ ಅನ್ನೋ ಉದ್ದೇಶಕ್ಕೆ ಇಸ್ರೇಲ್ ಕೂಡ ರೆಡಿ ಆಗಿರುತ್ತೆ ಭಾರತದ ಜೊತೆ ಸೇರಿ. ಸೊ ಈ ಇಸ್ರೇಲ್ ಮತ್ತು ಭಾರತ ಇವರಿಬ್ಬರೂ ಸೇರಿ ಮಾಡಬೇಕಾಗಿದ್ದ ಅಟ್ಯಾಕ್ಗೆ ಇಂದಿರಾ ಗಾಂಧಿ ಅವರು ಹಸಿರು ನಿಶಾನೆ ಕೊಡಲ್ಲ, ಅಂದ್ರೆ ಬೇಡ ಅಂತ ಹೇಳ್ತಾರೆ. ಕೊನೆಯ ಮೂಮೆಂಟ್ ನಲ್ಲಿ ಬೇಡ ಅಂತ ಹೇಳೋಕೆ ರಾಜಕೀಯವಾಗಿ ಕಾರಣಗಳು ಇರ್ತವೆ. ಬೇಡ ಅಂತ ಇಂದಿರಮ್ಮ ಯಾಕೆ ಹೇಳಿದ್ರು, ಯಾಕೆ ಹೇಳ್ತಾರೆ ಅಂದ್ರೆ ರಾಜಕೀಯವಾದ ಕಾರಣಗಳಿದೆ. ನೆಹರು ಕಾಲದಿಂದಲೂ ನಾವು ತಟಸ್ಥ ನೀತಿಯನ್ನು ಫಾಲೋ ಮಾಡ್ಕೊಂಡು ಬಂದಿರೋದು. ಅಂಡ್ ಅಮೆರಿಕಾದಂತಹ ಜಗತ್ತಿನ ದೊಡ್ಡಣ್ಣ ಅಂತ ಕರ್ಸ್ಕೊಳ್ಳೋ ಅಮೆರಿಕ ಇದೆಲ್ಲವೂ ಗೊತ್ತಿದ್ದು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ನಾವು ಇದಕ್ಕೆ ಪ್ರೊಆಕ್ಟಿವ್ ತಗೊಳ್ಳೋದಕ್ಕಿಂತ ಬೇಡ, ಅವರ ಭಾವನೆಯಲ್ಲಿ ಅದೇನು ಸಕ್ಸಸ್ ಆಗಲ್ಲ ಅನ್ನೋ ರೀತಿಯಲ್ಲಿ ಭಾವನೆ ಇಟ್ಕೊಂಡು ಬೇಡ ಅಂತ ಹೇಳ್ತಾರೆ ಅಂತ ರಿಚರ್ಡ್ ಬಾರ್ಲೋ ಹೇಳ್ತಾರೆ. ಆದ್ರೆ ಮುಂದೆ ಅದೇ ಸಕ್ಸಸ್ ಆಗಿ ಮುಂದೊಂದು ದಿನ ಇಡೀ ದಕ್ಷಿಣ ಏಷ್ಯನ್ ಕಂಟ್ರಿಗಳಿಗೆ, ಇಡೀ ಜಗತ್ತಿಗೆ ನನ್ನ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಎದೆತಟ್ಟಿ ಹೇಳಿಕೊಳ್ಳುವಲ್ಲಿ ಈ ಪಾಪಿ ಪಾಕಿಸ್ತಾನ ಬಂದು ನಿಂತಿದೆ. ಈ ಪಾಪಿ ಪಾಕಿಸ್ತಾನಕ್ಕೆ ಇರೋ ಏಕೈಕ ಅಸ್ತ್ರ ಏನಿದೆಯಲ್ಲ, ಇವ್ರ ಹತ್ರ ಏನಿಲ್ಲ. ಪಾಕಿಸ್ತಾನದ ಹತ್ರ ಏನಂದ್ರೆ ಏನೂ ಇಲ್ಲ. ಇವ್ರ ಖುದ್ದು ಸರ್ಕಾರವೇ ಇಲ್ಲ, ಇವ್ರಿಗೆ ಖುದ್ದು ಸರ್ಕಾರವೇ ಇಲ್ಲ. ಇವ್ರ ಇಡೀ ಸರ್ಕಾರ ಸೇನೆ ಅಂಡರಲ್ಲಿ ನಡೆಯುತ್ತೆ. ಸೇನಾಧಿಕಾರಿ ಯಾರಿದ್ದಾರೆ ಅವ್ರು ಸೇನಾಧಿಕಾರಿ ಏನ್ ಹೇಳ್ತಾರೆ ಅದರ ಅಂಡರಲ್ಲಿ ಇವ್ರಿಗೆ ಸರ್ಕಾರ ನಡೆಸೋದು. ಹೀಗಾಗಿ ಇವ್ರಿಗಂತೂ ಈ ಪಾಪಿ ಪಾಕಿಸ್ತಾನಕ್ಕೆ ಕಿಂಚಿತ್ತೂ ಯಾವುದರ ಬಗ್ಗೆ ನಾಲೆಜ್ ಇಲ್ಲ, ಯಾವ ಅಧಿಕಾರಗಳು ಇವ್ರ ಹತ್ರ ಇಲ್ಲ. ರೀಸೆಂಟ್ ಆಗಿ ಗೊತ್ತಲ್ಲ, IMF ಹೋಗಿ ದುಡ್ಡು ತಗೊಂಡು ಅವ್ರಿಗೆ ಸಾಲ ತೀರಿಸಕ್ಕೆ ಇನ್ನು 10 ಜನ ಎತ್ತು ಬಂದ್ರು, ಆಗದೇ ಇರೋಷ್ಟು ಸಾಲ ಎತ್ಕೊಂಡ್ ಬಂದ್ರು. ಸೊ ಇವ್ರ ಹತ್ರ ಏನೂ ಇಲ್ಲ. ಇವ್ರ ಹತ್ರ ಇರೋದು ಒಂದೇ ಒಂದು ಆ ಬೆದರಿಕೆ, ಆ ಬ್ಲಾಕ್ ಮೇಲ್ ಮಾಡಕ್ಕಿರೋ ಒಂದೇ ಒಂದು ಅಸ್ತ್ರ ಏನು ಅಂದ್ರೆ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ. ಈಗ ನಾವು ರೀಸೆಂಟ್ ಆಗಿ ಮಾಡಿರೋ ಈ ಆಪರೇಷನ್ ಸಿಂಧೂರಲ್ಲೂ ಕೂಡ ಆ ಪರಮಾಣು ಸ್ಥಾವರದ ಹತ್ರ ಒಂದು ನಮ್ದೊಂದು ಮಿಸೈಲ್ ಹೋಗುತ್ತೆ. ಅಲ್ಲಿಗೆ ಈ ಅಮೆರಿಕದ ದೊಡ್ಡಣ್ಣ, ಜಗತ್ತಿನ ದೊಡ್ಡಣ್ಣ ಅಂತ ಹೇಳ್ಕೊಳ್ಳೋ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಬಂದು ಹೇಳಿಕೆ ಕೊಟ್ರಲ್ಲ, ನಾನು ಮಧ್ಯಸ್ಥಿಕೆ ಮಾಡಿದ್ದೀನಿ, ಎಲ್ಲ ಸುಧಾರಿಸ್ಕೊಳ್ಳುತ್ತೆ ಇನ್ನು ಕೆಲವು ದಿನಗಳಲ್ಲಿ ಅಂತ ಏನು ಹೇಳಿಕೆ ಕೊಟ್ರಲ್ಲ, ಅದಕ್ಕೆ ಕಾರಣನೂ ಅದೇ. ಯಾಕಂದ್ರೆ ಅಮೆರಿಕ ಗೊತ್ತಿದೆ ಆ ಸ್ಥಾವರ ಎಲ್ಲಿದೆ ಅಂತ. ಜಗತ್ತಿನ ಯಾರಿಗೂ ಗೊತ್ತಿಲ್ಲ ಆ ಸ್ಥಾವರ ಎಲ್ಲಿದೆ ಅಂತ, ಬಟ್ ಅಮೆರಿಕಾಗ ಆ ನಾಲೆಜ್ ಇದೆ ಅನ್ನೋದು ಮಾತು. ಗೊತ್ತಿದೆಯೋ ಗೊತ್ತಿಲ್ವೋ, ಆದ್ರೆ ಅದರ ಹತ್ತತ್ರ ನಮ್ಮ ಮಿಸೈಲ್ ಹೋದ ತಕ್ಷಣ ಏನು ಅಮೆರಿಕದ ದೊಡ್ಡಣ್ಣನಿಂದ ಒಂದು ಸ್ಟೇಟ್ಮೆಂಟ್ ಬರುತ್ತಲ್ಲ, ನಾನು ಹೋಗಿ ಅದೇ ಇದೆಲ್ಲದಕ್ಕೂ ರಾಜಕೀಯ ಪಿತೂರಿಗಳ ಜೊತೆಗೆ ಎತ್ತಿಕಟ್ಟೋದು ಮಾಡಬೇಕು. ಒಂದು ರಾಷ್ಟ್ರ ನನಗೆ ಮಿತ್ರ ರಾಷ್ಟ್ರ ಅಲ್ಲ, ನನಗೆ ಅದು ಶತ್ರು ರಾಷ್ಟ್ರ ಅಂದಾಗ ಇನ್ನೊಂದು ರಾಷ್ಟ್ರದ ಜೊತೆಗೂಡಬೇಕಲ್ಲ ಅವ್ರನ್ನ ಎತ್ತಿಕಟ್ಟಕ್ಕೆ. ಆ ಉದ್ದೇಶಕ್ಕೆ ಅಮೆರಿಕ ಅವತ್ತು ಕಣ್ಣು ಮುಚ್ಕೊಳ್ತದೆ. ಆದರೆ ಇಂಡಿಯಾಕ್ಕೆ ಆ ಅವಕಾಶ ಇತ್ತು, ಭಾರತಕ್ಕೆ ಇಂದಿರಾ ಗಾಂಧಿ ಅವರಿಗೆ ಆ ಅವಕಾಶ ಇತ್ತು. ಆ ಅವಕಾಶ ಇಸ್ರೇಲ್ ಜೊತೆ ಸೇರಿ ಬಳಸ್ಕೊಂಡಿದ್ರೆ ಅವತ್ತೇ ನಾವು ಅದನ್ನ ಧ್ವಂಸ ಮಾಡಬಹುದಿತ್ತು ಅಂತ ರಿಚರ್ಡ್ ಬಾರ್ಲೋ ತುಂಬಾ ವಿವರವಾಗಿ ಆ ಇಡೀ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ದೇಶದ ಅತ್ಯಂತ ಚರ್ಚಿತ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೆ ಕಾನೂನು ಬದ್ಧತೆಯ ಪ್ರಶ್ನೆಗೆ ಸಿಲುಕಿದೆ. ಆದ್ರೆ ಇಂದು ಬೆಂಗಳೂರಿನಲ್ಲಿ ನಡೀತಾ ಇರುವ ಸಂಘ ಶತಾಬ್ದಿ ಉಪನ್ಯಾಸ ಮಾಲಿಕೆಯ ವೇದಿಕೆಯಲ್ಲಿ ಸಂಘ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಈ ಪ್ರಶ್ನೆಗೆ ನೇರ, ಸ್ಪಷ್ಟ ಮತ್ತು ತೀವ್ರ ಉತ್ತರ ನೀಡಿದ್ದಾರೆ. ಭಾಗವತ್ ಅವರು ಹೇಳಿದ್ದಾರೆ, ಸಂಘದ ಅಸ್ತಿತ್ವ ಮತ್ತು ಕಾನೂನು ಮಾನ್ಯತೆಯನ್ನ ಪ್ರಶ್ನಿಸುವ ಅಗತ್ಯವೇ ಇಲ್ಲ.
ನ್ಯಾಯಾಲಯ, ಸರ್ಕಾರ ಮತ್ತು ತೆರಿಗೆ ಇಲಾಖೆ ಎಲ್ಲವೂ ಸಂಘಕ್ಕೆ ಮಾನ್ಯತೆ ನೀಡಿವೆ. ಅವರ ಈ ಹೇಳಿಕೆಯು ಕಳೆದ ಕೆಲವು ವರ್ಷಗಳಿಂದ ನಡೀತಾ ಇರುವ ಸಂಘ ನೋಂದಣಿ ಇಲ್ಲದ ಸಂಸ್ಥೆ ಕಾನೂನಾತ್ಮಕವೇ ಎಂಬ ವಾದ ವಿವಾದಕ್ಕೆ ಸ್ಪಷ್ಟ ಉತ್ತರ ನೀಡಿದೆ. ಕರೆಕ್ಟ್. ಈ ಕಳೆದ ಕೆಲವು ವರ್ಷಗಳಿಂದ ಅನ್ನೋದಕ್ಕಿಂತ RSS ನ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಇತ್ತೀಚೆಗೆ ಏನು ಕಳೆದ ಒಂದೂವರೆ ತಿಂಗಳಿಂದ ಏನು ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಬಿಡ್ತಿದಾರಲ್ಲ, ಇದು ಕಾನೂನಾತ್ಮಕ ಅಲ್ಲ, ಇದೊಂದು ಅನ್ರಿಜಿಸ್ಟರ್ಡ್ ಸಂಸ್ಥೆ, ಇದು ಒಂದು NGO ತರ ಕೆಲಸ ಮಾಡುತ್ತೆ, ಇದಕ್ಕೆ ಯಾರು ಮಾನ್ಯತೆ ಕೊಡಲ್ಲ, ಹಿಂಸಾತ್ಮಕ ಕೃತ್ಯಗಳನ್ನ ಮಾಡುತ್ತೆ, ದೊಣ್ಣೆ ಹಿಡ್ಕೊಂಡು ಹೋಗ್ತಾರೆ, ದೊಣ್ಣೆ ಹಿಡ್ಕೊಂಡು ಹೋಗೋದು ಅದು ಒಂಥರ ಹಿಂಸೆ ಮಾಡಕ್ಕೆ ಅನ್ನೋ ತರ ಏನ್ ಹೇಳ್ತಾರಲ್ಲ, ಅದೆಲ್ಲದಕ್ಕೂ ಮೋಹನ್ ಭಾಗವತರು ಸರ್ಸಂಘಚಾಲಕದ ಅಂದ್ರೆ RSS ನ ಸಂಚಾಲಕರವರು ಮೋಹನ್ ಭಾಗವತರು ತುಂಬಾ ಕ್ಲೀನ್ ಆಗಿ ಇವತ್ತು ನಡೆದ ಬೆಂಗಳೂರಿನ ಇವತ್ತು ಒಂದು ಆಯೋಜಿತ ಕಾರ್ಯಕ್ರಮ, 2 ದಿನದ ಅದು ಸುದೀರ್ಘ ಕಾರ್ಯಕ್ರಮ, RSS ಆಯೋಜಿತ ಕಾರ್ಯಕ್ರಮ ಅದು. ಅದರಲ್ಲಿ ಮೋಹನ್ ಭಾಗವತರು ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ಅವ್ರು ಹೇಳ್ತಾರೆ, ಇದು ಕಾನೂನಾತ್ಮಕವಾಗಿ ಅಪ್ರೂವಲ್ ಇರೋ ಸಂಘ. ಯಾಕೆ ಇದನ್ನ ಹೇಳ್ತಾರೆ ಅವರು ಅಂದ್ರೆ 1925 ಇವತ್ತಿಗೆ ಶತಾಬ್ದಿ ಅಂದ್ರೆ 100 ವರ್ಷವನ್ನ RSS ಆಚರಿಸ್ಕೊಳ್ತಾ ಇದೆ, ರೈಟ್? ಸೊ 100 ವರ್ಷ ಅಂದ್ರೆ 2025ರಲ್ಲಿ ಇದ್ದೀವಿ. 100 ವರ್ಷ ಹಿಂದೆ ಹೋದ್ರೆ 1925. 1925ರಲ್ಲಿ ಇದ್ದಿದ್ದು ಯಾರು? ನಮ್ಮನ್ನ ಆಳ್ತಿದ್ದದ್ದು ಯಾರು? ಬ್ರಿಟಿಷರು. 1947ರ ನಂತರ ನಮಗೆ ಸ್ವಾತಂತ್ರ್ಯ ಬರ್ತದೆ, 1950ರ ನಂತರ ಸಂವಿಧಾನ ರಚನೆ ಆಗ್ತದಲ್ವಾ. ಸೊ ಹಾಗಿದ್ದಾಗ 1925ಕ್ಕೆ ದೇಶಭಕ್ತಿಗಾಗಿ, ದೇಶವನ್ನ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳೋದಕ್ಕಾಗಿ ಹೋರಾಟ ಮಾಡಲಿಕ್ಕೆ ಅಂತ ಹುಟ್ಟುಕೊಂಡ ಒಂದು ಸಂಘಟನೆ, ಹಿಂದುತ್ವದ ಒಂದು ಸಂಘಟನೆ, ಅವತ್ತು ಬ್ರಿಟಿಷರ ಹತ್ರ ಹೋಗಿ ನನಗೊಂದು ಪರವಾನಗಿ ಕೊಡಿ, ಅಪ್ರೂವಲ್ ಕೊಡಿ, ನನ್ನ ರಿಜಿಸ್ಟರ್ಡ್ ಸಂಸ್ಥೆಯನ್ನಾಗಿ ಮಾಡಿ ಅಂತ ಹೇಳ್ಕೊಳಕ್ ಆಗಲ್ಲ, ಮಾಡ್ಕೊಡ್ತಾ ಇರ್ಲಿಲ್ಲ. ಆ ಉದ್ದೇಶದಿಂದ ನಾವು ಮಾಡಿರ್ಲಿಲ್ಲವೇ ಹೊರತು ಬೇರೆ ಯಾವ ದುರುದ್ದೇಶಗಳಿಲ್ಲ. ಅದರ ಜೊತೆಗೆ RSS ನ ಮೇಲೆ ಒಂದಷ್ಟು ಕೇಸ್ಗಳಾಗಿರ್ತವೆ. ಯಾವ ತರದ ಕೇಸು ಅಂದ್ರೆ, ನ್ಯಾಯಾಲಯಕ್ಕೆ ಹೋಗಿರ್ತಾರೆ RSS ಅವರು, ಅಸ್ತಿತ್ವ ಇದೆ, ಸಂಘದ ಅಸ್ತಿತ್ವ ಮತ್ತು ಈ ಕಾನೂನಾತ್ಮಕ ಅಲ್ಲ ಅಂತ ತುಂಬಾ ಬಾರಿ ಇವರು ಬೇರೆಯವರು ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯ ಕೂಡ ಆ ಕೇಸ್ಗಳನ್ನು ವಜಾ ಮಾಡಿದೆ. 2-3 ಬಾರಿ ಆ ತರದ ಕೇಸ್ಗಳನ್ನು ವಜಾ ಮಾಡಿದೆ. ಸೊ ನ್ಯಾಯಾಲಯ, ಘನತೆವೆತ್ತ ನ್ಯಾಯಾಲಯ ಯಾವುದೇ ಕೇಸ್ಗಳನ್ನು ವಜಾ ಮಾಡುತ್ತೆ ಅಂದ್ರೆ ಅದು ಹಿಂದೆ ಡಾಕ್ಯುಮೆಂಟ್ಸ್ ಇಲ್ಲದೆ ಮಾಡಲ್ಲ. ಆ ಉದ್ದೇಶದಿಂದ ಮೋಹನ್ ಭಾಗವತರು ಹೇಳಿದ್ದು. ಇನ್ನ ತೆರಿಗೆ ವಿಷಯಕ್ಕೆ ಬಂದಾಗ RSS ತೆರಿಗೆ ಕಟ್ಟಬೇಕು ಅಂತ ಒಂದು ಕೇಸ್ ಹೋಗುತ್ತೆ ಕೋರ್ಟಿನ ಮುಂದೆ. ಕೋರ್ಟ್ನ ಕಟಕಟೆಗೆ RSS ಕೂಡ ತೆರಿಗೆಯಲ್ಲಿ ಭಾಗಿಯಾಗಬೇಕು, ತೆರಿಗೆ ಕಟ್ಟಬೇಕು ಅಂತ ಒಂದು ಕೇಸ್ ಹೋಗುತ್ತೆ. ಆಗ ಕೋರ್ಟ್ ಅಭಿಪ್ರಾಯ ಪಡೋದೇನು ಅಂದ್ರೆ, RSS ಬಂದು ಅದೊಂದು RSSಗೆ ತೆರಿಗೆ ಕೊಡಬೇಕು ಅಂತ ಒಂದು ಕೋರ್ಟ್ನ ಕಟಕಟೆಗೆ ಒಂದು ಕೇಸ್ ಹೋಗುತ್ತೆ. ಆ ಕೇಸ್ನ ಸಂದರ್ಭದಲ್ಲೂ ಕೂಡ ನ್ಯಾಯಾಲಯ ಅಭಿಪ್ರಾಯ ಪಡುತ್ತೆ, ಅದು ಗುರುದಕ್ಷಿಣೆಯಾಗಿ ಆಗತ್ತೆ. RSSಗೆ ಕೊಡೋ ಎಲ್ಲ ಧನ ಸಹಾಯ ಏನಿದೆ ಅದು ಗುರುದಕ್ಷಿಣೆ, ಅಂದ್ರೆ ಅದು ಒಂಥರ ಧಾರ್ಮಿಕ ಕೊಡುಗೆ. ಸರ್, ಗುರು ಪೂರ್ಣಿಮೆ ಅಂತ ಹೇಳಿ RSS ನಲ್ಲಿ ಒಂದು ಹಬ್ಬ ಆಚರಣೆ ಮಾಡ್ತಾರೆ ಅಂತ ಹೇಳಿ ಕೇಳಿದೀನಿ. ಆ ಹಬ್ಬದಲ್ಲಿ RSS ನವರು ಎಲ್ರು, ಅಂದ್ರೆ RSSಗೆ ಸಪೋರ್ಟ್ ಮಾಡೋರು ಅಥವಾ ಅದ್ರಲ್ಲಿ ಇರೋರು ಎಲ್ರು ಆ ಒಂದು ಹಬ್ಬದಲ್ಲಿ ಧನ ಸಹಾಯ ಅಥವಾ ಗುರುದಕ್ಷಿಣೆ ಅಂತ ಹೇಳಿ ಕೊಡ್ತಾರಂತೆ. ಅದು ಒಂದೇ, ಮತ್ತೆ ಎಲ್ಲೂ ಕೂಡ ಅವರು RSS ಎಲ್ಲೂ ದುಡ್ಡು ತಗೊಳ್ಳಲ್ಲ. ಅದೇ ಈಗ ಗುರುಪೌರ್ಣಿಮೆ ಇದು ಹಿಂದುತ್ವದ ಸಂಘಟನೆ ಅಂತ RSS ಬಾರಿ ಸಾರಿ ಹೇಳ್ತಾರೆ, ಹೌದಾ? ಆದ್ರೆ ಇವತ್ತು ಮೋಹನ್ ಭಾಗವತರು ಅದ್ರ ಬಗ್ಗೆನೂ ಪ್ರಸ್ತಾಪ ಮಾಡ್ತಾರೆ. ಅಲ್ಪಸಂಖ್ಯಾತರು ಯಾಕೆ RSS ನಲ್ಲಿ ಇಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ ಅವ್ರಿಗೆ, ಅದಕ್ಕೂ ಉತ್ತರ ಕೊಡ್ತಾರೆ. ಅವ್ರು ಹೇಳೋದು, ಇದು ಯಾವ ಜಾತಿಗೆ ಮಾಡಿರೋ ಪಕ್ಷ ಅಲ್ಲ, ಜಾತಿಗೆ ಮಾಡಿರೋ ಸಂಘಟನೆ ಅಲ್ಲ, ಇದರಲ್ಲಿ ಎಲ್ಲರೂ ಇದ್ದಾರೆ. ಆದ್ರೆ ಜಾತಿ ಲೆಕ್ಕದಲ್ಲಿ ಈಗ ಇವ್ರು ಮಾಡ್ತಾರಲ್ಲ, ಈ ನಮ್ಮ ರಾಜಕಾರಣದ ಪಕ್ಷಗಳು ಮಾಡ್ತಾವಲ್ಲ, ಅಲ್ಪಸಂಖ್ಯಾತರದೊಂದು ಬೇರೆದೇ ಘಟಕ, ಜಾತಿವಾರು ಘಟಕಗಳು, ಇದೆಲ್ಲ ಆ ತರದ ಘಟಕಗಳು ನಮ್ಮಲ್ಲಿಲ್ಲ. ನಮ್ದೇನಿದ್ರು ಎಲ್ಲ ಕಡೆ ಶಾಖೆಗಳಿದಾವೆ. ಆ ಶಾಖೆಯಲ್ಲಿ ಯಾರು ಬೇಕಾದ್ರೂ ಬಂದು ನೋಂದಣಿ ಮಾಡ್ಕೋಬಹುದು, ಯಾರು ಬೇಕಾದ್ರೂ RSS ನ ಸ್ವಯಂ ಸೇವಕರಾಗಬಹುದು ಅಂತ ಮೋಹನ್ ಭಾಗವತರು ಹೇಳ್ತಾರೆ. ನೀವ್ ಹೇಳಿದ್ರಲ್ಲ ಗುರುದಕ್ಷಿಣೆಯ ಬಗ್ಗೆ, ಇದೇ ಗುರುದಕ್ಷಿಣೆಯ ಕುರಿತಾಗಿ ತೆರಿಗೆ ಕಟ್ಟಬೇಕು ಅಂದ್ರೆ RSSಗೆ ಬರುವ ಎಲ್ಲ ಧನ ಸಹಾಯ ಏನ್ ಬರ್ತದೆ ಅದೆಲ್ಲದಕ್ಕೂ ತೆರಿಗೆ ಆಗಬೇಕು, ತೆರಿಗೆ ಕೊಡಬೇಕು ಅಂತ ಕೋರ್ಟಿನ ಕಟಕಟೆಗೆ ಒಂದು ಕೇಸ್ ಹೋಗುತ್ತದೆ. ಆ ಕೇಸನ್ನು ಕೂಡ ನ್ಯಾಯಾಲಯ ಪರಿಶೀಲನೆ ಮಾಡಿ ಅಲ್ಲಿಗೆ RSSಗೆ ಕೊಡೋ ಎಲ್ಲ ಧನ ಸಹಾಯವು ಗುರುದಕ್ಷಿಣೆ ಆಗಿರ್ತದೆ ಹೊರತು ಅದು ಫಂಡಿಂಗ್ ಅಲ್ಲ. ಫಂಡಿಂಗ್ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಬರ್ತದೆ, ಆದ್ರೆ ಅದು ಗುರುದಕ್ಷಿಣೆಯಾಗಿರ್ತದೆ. ಹಾಗಾಗಿ ಅದು ಒಂದು ಧಾರ್ಮಿಕ ಕೊಡುಗೆ ಆಗಿದೆ, ಅದು ತೆರಿಗೆ ಮುಕ್ತ ಅಂತ ಕೋರ್ಟ್ ಹೇಳುತ್ತೆ. ಸೊ ಇದೆಲ್ಲದರ ಸಾರಾಂಶ ಏನಿದೆಯಲ್ಲ, ಕೋರ್ಟೇ ಒಪ್ಕೊಂಡಿದೆ. ಇವತ್ತಿಗೆ ತೆರಿಗೆ ಇಲಾಖೆ, ಕೇಂದ್ರ ಸರ್ಕಾರದ ತೆರಿಗೆ ಇಲಾಖೆ RSS ನಿಂದ ತೆರಿಗೆ ತಗೊಳ್ಳಲ್ಲ. ಅದರ ಅರ್ಥ ತೆರಿಗೆ ಇಲಾಖೆಯು ಒಪ್ಕೊಂಡಿದೆ ಅಂತ. ಸೊ ಕೇಂದ್ರ ಸರ್ಕಾರ ಒಪ್ಕೊಂಡಾಗಿದೆ, ನ್ಯಾಯಾಲಯಗಳು ಒಪ್ಕೊಂಡಾಗಿದೆ ಅಂದಾಗ ಇದು ಏನು ರಿಜಿಸ್ಟರ್ಡ್ ಸಂಸ್ಥೆ ಅಲ್ಲ, ಇದು ನೋಂದಾಯಿತ ಅಲ್ಲ ಅನ್ನೋದು
ಇದು ವ್ಯರ್ಥ ಅನಿಸ್ತದೆ. ಇದನ್ನ ಪ್ರಿಯಾಂಕ ಖರ್ಗೆ ಅವರು ಕಳೆದ ಒಂದೂವರೆ ತಿಂಗಳಿಂದ ಮಾಡ್ತಾನೆ ಇದ್ದಾರೆ. RSS ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ತುಂಬಾ ಜನ ತುಂಬಾ ಹೇಳಿಕೆಗಳನ್ನು ಕೊಟ್ಟರು. ಅದೆಲ್ಲದಕ್ಕೂ ಉತ್ತರ ಇವತ್ತಿನ ಮೋಹನ್ ಭಾಗವತರ ಆ ಇಂಟರ್ವ್ಯೂ ಆಗಿತ್ತು. ಮೋಹನ್ ಭಾಗವತರ ಇವತ್ತಿನ ಆ ಭಾಷಣ ಆಗಿತ್ತು. ಓಕೆ, ಇಲ್ಲಿ ಪಾಠಕ್ಕಿಂತ ರಾಜಕೀಯ ವೇಗದಲ್ಲಿ ನಡೆಯೋದು ಶೈಕ್ಷಣಿಕ ಯೋಜನೆ. ದಸರಾ ದೀಪಾವಳಿ ಹಬ್ಬಗಳ ಮೇಲೆ 10 ದಿನ ಹೆಚ್ಚುವರಿ ಸಮೀಕ್ಷಾ ರಜೆ ನೀಡಿದ ಸರ್ಕಾರಕ್ಕೆ ಅದೇ ಸಮಯದಲ್ಲಿ ಹಬ್ಬದ ಉಡುಗೊರೆ ಅಂತ ಹೇಳಿದ್ರು. ಆದ್ರೆ ಈಗ ಆ ರಜೆಗಳ ಬಿಲ್ ಪಾಠ ರೂಪದಲ್ಲಿ ವಸೂಲಿ ಆಗ್ತಾ ಇದೆ. ವಿದ್ಯಾರ್ಥಿಗಳು ಶಿಕ್ಷಕರು ಇಬ್ರೂ ಪರದಾಡ್ತಾ ಇದ್ದಾರೆ. ಶೈಕ್ಷಣಿಕ ಕ್ಯಾಲೆಂಡರ್ ಅಂದ್ರೆ ಪ್ಲಾನ್ ಮಾಡೋದು ಶಿಕ್ಷಣ ಇಲಾಖೆ, ಆದ್ರೆ ಕ್ಲಾಸ್ ಮಾಡೋದು ಶಿಕ್ಷಕರು ದುಡಿಯೋ ಸಮಯಕ್ಕೆ. ಸಾಲು ಸಾಲು ರಜೆಗಳ ನಂತರ ಇದೀಗ ಹೊಸ ಸುತ್ತೋಲೆ. ಪಾಠದ ಸಮಯ ಕಡಿಮೆ ಆಗಿದೆ, ಹೆಚ್ಚುವರಿ ತರಗತಿಗಳನ್ನ ನಡೆಸಬೇಕು ಅಂತ ಹೇಳಿ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿದೆ. ಈ ಕಡೆ ಹಬ್ಬಗಳ ರಜೆ, ಈ ಕಡೆ 10ನೇ ಕ್ಲಾಸ್ನವರಿಗೆ ಓದಿಸ್ಲೇಬೇಕು. ಯಾಕಂತ ಹೇಳಿದ್ರೆ ಅವ್ರದ್ದು ಬಹಳ ಮುಖ್ಯವಾದ ಘಟ್ಟ ಜೀವನದಲ್ಲಿ 10ನೇ ಕ್ಲಾಸ್ ಅಂತ ಹೇಳಿ ಬೋರ್ಡ್ ಎಕ್ಸಾಮ್ ಅದು 100%. ಇಲ್ಲ, ಇದು ಒಂದೇ ಘಟನೆ ಅಲ್ಲ. ಈಗ ಕಳೆದ 6 ತಿಂಗಳಿಂದಾನೇ ತಗೊಳ್ಳಿ, ರಾಜ್ಯ ಸರ್ಕಾರದ ವಿರುದ್ಧ ಚೀಮಾರಿಗಳ ಮೇಲೆ ಚೀಮಾರಿ, ಜನ ಚೀತು ಅಂತಿದ್ದಾರೆ. ಕೋರ್ಟ್ ಕೂಡ 2-3 ಬಾರಿ ಚೀಮಾರಿ ಅಂತೂ ಬೇರೆ ಬೇರೆ ಕೇಸ್ಗಳಲ್ಲಿ. ರಾಜ್ಯ ಸರ್ಕಾರಕ್ಕೆ ಒಂಥರ ಹೆಂಗಾಗಿದೆ ಅಂದ್ರೆ ನಾಚಿಕೆ ಕೆಟ್ಟ ರಾಜ್ಯ ಸರ್ಕಾರ ಆಗ್ಬಿಟ್ಟಿದೆ. ಈ ಪರ್ಟಿಕ್ಯುಲರ್ ವಿಷಯವನ್ನ ತಗೊಂಡು ಮಾತಾಡೋದಾದ್ರೆ, ಇದೇನು ರಜೆಗಳ ಸುರಿಮಳೆ ಆಯ್ತು, ಈ ದಸರಾ ರಜೆ ಅಂತೂ ಅದು ಮಿಡ್ ಟರ್ಮ್ ರಜೆ ಆಗಿತ್ತು. ಅದರ ಜೊತೆಗೆ ದೀಪಾವಳಿಗೆ 2 ದಿನನೋ 3 ದಿನನೋ ರಜೆ ಬಂತು. ಅದರ ಜೊತೆಗೆ ಇವರ ಸ್ವಂತ ವ್ಯವಹಾರಕ್ಕೆ ಅಂತಾನೆ ಹೇಳಬಹುದು. ಇವರ ಬೇಳೆ ಬೇಯಿಸಿಕೊಳ್ಳಕ್ಕೆ ಮಾಡಿರೋ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಮುಗಿಲಿಲ್ಲ ಇವ್ರು ಅನ್ಕೊಂಡ್ ಟೈಮಲ್ಲಿ ಅಂದಿದ್ದಕ್ಕೆ ಮುಂದೆ 10 ದಿನ ರಜೆನ ಎಕ್ಸ್ಟೆಂಡ್ ಮಾಡ್ತಾರೆ. ರಾಜ್ಯ ಸರ್ಕಾರದಿಂದ ಆದೇಶ ಬರುತ್ತೆ, 8ನೇ ತಾರೀಕು ಮುಗಿಬೇಕಿತ್ತು ರಜೆ, ಅದ್ರ 18ನೇ ತಾರೀಕುವರೆಗೂ ಮುಂದುವರಿಸ್ತಾರೆ. ಅದಾದ ಮೇಲೆ 20, 21 ದೀಪಾವಳಿ, 22 ಕೂಡ ರಜೆ ಇರುತ್ತೆ, 23ಕ್ಕೆ ಶಾಲೆಗಳ ಪ್ರಾರಂಭ ಆಗ್ತವೆ. ಸೊ ಈ ಸಾಲು ರಜೆಗಳೇನಿದೆಯಲ್ಲ, ಒಂದು 10-12 ದಿನದ ರಜೆಗಳು ಆಬ್ವಿಯಸ್ಲಿ ನಿಮ್ಮ ಅಕಾಡೆಮಿಕಲಿ ಅದು ಇಂಪ್ಯಾಕ್ಟ್ ಆಗುತ್ತಲ್ಲ. ಅಷ್ಟು ದಿನಗಳಲ್ಲಿ ಹತ್ತತ್ರ ಒಂದು 60ರಿಂದ 65 ಶಾಲಾ ಅವಧಿಗಳು ಮಿಸ್ ಆಗಿದೆ. ಈ 60ರಿಂದ 65 ಶಾಲಾ ಅವಧಿಗಳನ್ನು ಈಗ ಹೇಳ್ತಾರೆ. ಈಗ ಸುತ್ತೋಲೆಗಳು ಬರ್ತಿದ್ದಾವೆ, ಸುತ್ತೋಲೆಗಳ ಸುರಿಮಳೆನೇ ನಡೀತಿದೆ ಒಂದಾದ ಮೇಲೆ ಒಂದು. ಏನದು ಸುತ್ತೋಲೆಗಳಲ್ಲಿ ಹೇಳ್ತಾರೆ, ಎಕ್ಸ್ಟ್ರಾ ಕ್ಲಾಸ್ಗಳನ್ನ ಮಾಡಿ. ಅಂದ್ರೆ ಬೆಳಿಗ್ಗೆ ಶಾಲಾ ಅವಧಿಗೂ ಮುಂಚೆ, ಶಾಲಾ ಅವಧಿ ಇರದೆ 9:30, ಶಾಲಾ ಅವಧಿಗೂ ಮುಂಚೆ ಕ್ಲಾಸ್ಗಳನ್ನ ಮಾಡಿ, ಶಾಲಾ ಅವಧಿಯ ನಂತರ ಅಂದ್ರೆ 4:30 ಅಥವಾ 5 ಗಂಟೆ ಶಾಲಾ ಅವಧಿ ಇದೆ. ಕೆಲವು ಕಡೆ 5 ಗಂಟೆ ಇದೆ, ಕೆಲವು ಕಡೆ 4:30 ಇದೆ. 4:30, 5 ಗಂಟೆ ನಂತರ ಕೂಡ ಎಕ್ಸ್ಟ್ರಾ ಕ್ಲಾಸ್ಗಳನ್ನ ಮಾಡಿ ಅಂತ ಅಲ್ಲ. ನೀವು ಶಾಲೆಗೂ ಮುಂಚೆ, ಶಾಲೆ ಆದ್ಮೇಲೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನ ಮಾಡಿ ಅನ್ನೋದು ಒಪ್ಪುತ್ತೀನಿ. ಇದು ಯಾವಾಗ ಒಪ್ಪಿಗೆ ಆಗುತ್ತೆ ಅಂದ್ರೆ ಮಕ್ಕಳಿಗೆ ಹೆಚ್ಚಿನ ಕಲಿಕೆ ಆದಾಗ, ಮಕ್ಕಳಿಗೆ ಏನ್ ಹೇಳಬೇಕು ಅದಕ್ಕಿಂತ ಶಿಕ್ಷಕರು ಹೆಚ್ಚಿಗೆ ಹೇಳ್ತಿದ್ದಾರೆ ಅಂದಾಗ. ಶಿಕ್ಷಕರೇ ಆಲ್ರೆಡಿ ಒತ್ತಡದಲ್ಲಿದ್ದಾರೆ. ಯಾಕಂದ್ರೆ ನೀವು ಅವರಿಗೆ ಮಿಡ್ ಟರ್ಮ್ ರಜೆಗಳನ್ನು ಕೊಡ್ಲಿಲ್ಲ. ಮಿಡ್ ಟರ್ಮ್ ರಜೆಗಳಲ್ಲಿ ಅವರಿಗೆ ಜನರ ಮನೆ ಬಾಗಿಲಿಗೆ ಕಳಿಸಿದ್ರಿ. ಆದಷ್ಟು ಮಿಡ್ ಟರ್ಮ್ 15 ದಿನದ ರಜೆ ಶಿಕ್ಷಕರು ರೋಡ್ ಮೇಲೆ ಇದ್ರು. ಅದರ ಜೊತೆಗೆ ಮತ್ತೆ 10 ದಿನ ಎಕ್ಸ್ಟೆಂಡ್ ಮಾಡಿ ಮತ್ತೆ ಅವ್ರನ್ನ ರೋಡಿಗೆ ಕಳಿಸಿದ್ರಿ. ತಿರ್ಗಾ ಬಂದು ಶಾಲೆಗೆ ಬಂದು ಶಾಲಾ ಅವಧಿಯನ್ನ ಬಿಟ್ಟು, ಶಾಲಾ ಅವಧಿಗೂ ಮುಂಚೆ, ಶಾಲಾ ಅವಧಿ ಆದ್ಮೇಲೂ ಕೂಡ ನೀವು ಕ್ಲಾಸ್ ನಡೆಸಿ ಅಂದ್ರೆ ಇದು ಶಿಕ್ಷಕರಿಗಂತೂ ರಜೆ ಇಲ್ಲದ ಕೆಲಸ ಆಗೋಗಿದೆ ಒಂದು. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಟ್ರೆಸ್ ರೀ ಇದು. ಒಂದೇ ತಲೆಯಲ್ಲಿ ಹೋಗಲ್ಲ, ಒಂದೇ ಪಾಠ ಹೇಳಿದ್ದು ಇನ್ನ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ, ಅದೇ ಡಬಲ್ ರಿಪೀಟ್ ಆಗಿದ್ರೆ 100% ಆಗುತ್ತಲ್ಲ. ಈಗ 66 ಅವಧಿಗಳು ಇಲ್ಲ ಅಂದಾಗ 66 ಅವಧಿನ ಕವರ್ ಮಾಡಬೇಕು ಅಂದ್ರೆ ಒಂದು ದಿನದಲ್ಲಿ ಒಂದು ಪಾಠ ಹೇಳ್ಬೇಕಾಗಿರೋ 2 ಪಾಠ ಹೇಳ್ಬೇಕು. ಒಬ್ಬ ವಿದ್ಯಾರ್ಥಿ ಅಂದ್ರೆ ಅದು ಮಗು 10ನೇ ತರಗತಿ ಅಂದ್ರೆ ಎಷ್ಟು, 16 ವಯಸ್ಸಿನ ಮಗು. ಆ 16 ವಯಸ್ಸಿನ ಮಗು ಎಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗತ್ತೆ? ಅದಕ್ಕೆ ಅಲ್ವಾ ಅದೆಲ್ಲ ಟೈಮ್ ಟೇಬಲ್ ಮಾಡಿರೋದು. ಎಂತಕ್ಕೆ 2 ಪೀರಿಯಡ್ ಆದ್ಮೇಲೆ ರಿಸಸ್ಸು, 3 ಪೀರಿಯಡ್ ಆದ್ಮೇಲೆ ಲಂಚು, ತಿರ್ಗಾ 3 ಪೀರಿಯಡ್ ಆದ್ಮೇಲೆ ಸ್ಕೂಲ್ ಮುಗಿಯುತ್ತೆ. ಅದು ಇರೋದು ಪದ್ಧತಿನೇ ಅದಕ್ಕೆ ಅಲ್ವಾ. ಒಂದು ಮಗು ಗ್ರಾಸ್ಪ್ ಮಾಡ್ಕೊಳಕ್ ಸಾಧ್ಯ ಇರೋದೇ ಅಷ್ಟೇ. ನೀವು ಅದನ್ನ ಬಿಟ್ಬಿಟ್ಟು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು, ಎಲ್ಲರನ್ನ ಬಳಸ್ಕೊಂಡು, ಸರ್ಕಾರಿ ನೌಕರರನ್ನ ಮುಂದೆ ನೀವು ಅದನ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರ, ಆ ಟೈಮ್ ಶೀಟ್ ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನೀವು ಎಕ್ಸ್ಟ್ರಾ ಕ್ಲಾಸ್ಗಳನ್ನು ತಗೊಳ್ಳಿ, ರವಿವಾರದ ರಜೆಗಳನ್ನ ಬಿಡಿ, ಶನಿವಾರದ ಅರ್ಧ ದಿನದ ರಜೆಯನ್ನ ಪೂರ್ತಿ ದಿನ ಸ್ಕೂಲ್ ನಡೆಸಿ ಅನ್ನೋದು ಯಾವ ತರದ ನ್ಯಾಯ ಅಲ್ಲ. ಅದಕ್ಕೆ ಒಂದು ಅಂದ್ರೆ ಗಿಫ್ಟ್ ಅಂತ ಹೇಳಿ ಗಿಫ್ಟ್ ತರ ಒಂದು ಕೊಟ್ಟಿದ್ದಾರೆ. 35 ಮಾರ್ಕ್ಸ್ ಅಲ್ಲ 33 ಮಾರ್ಕ್ಸ್ ಆಗುತ್ತೆ. ಅದಿದೆ. ಇದು ತುಂಬಾ ಇಂಪಾರ್ಟೆಂಟ್ ನೀವು ಹೇಳಿದ್ದು. ಇದು ಎಲ್ಲದಕ್ಕೂ ಇದಕ್ಕೊಂದು ಹಿನ್ನೆಲೆ ಇದೆ. ಇದ್ರ ಹಿನ್ನೆಲೆ ಏನು ಅಂದ್ರೆ, ಲಾಸ್ಟ್ ಟೈಮ್ ಅಂದ್ರೆ ಕಳೆದ 24-25ನೇ ಸಾಲಿನಲ್ಲಿ SSLC ರಿಸಲ್ಟ್ ಬಂದಾಗ ಸಿದ್ದರಾಮಯ್ಯನವರು ಒಂಚೂರು ಗುರಂದಿದ್ರು.
ಗರಂ ಆಗಿದ್ರು, ಕಣ್ಣು ಕೆಂಪು ಮಾಡ್ಕೊಂಡಿದ್ರು ಅವ್ರು. ಯಾಕಂದ್ರೆ ಇದಲ್ಲ ಕರ್ನಾಟಕದ ರಿಸಲ್ಟ್ ಅನ್ನೋ ರೀತಿಯಲ್ಲಿ ಅವ್ರು ಒಂಚೂರು ಗರಂ ಆಗಿದ್ರು. ಶಿಕ್ಷಣ ಇಲಾಖೆಯ ಮೇಲೆ, ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವ್ರ ಮೇಲೆ ಒಂಚೂರು ಗರಂ ಆಗಿದ್ರು. ಅದರ ಅದನ್ನ ಇಟ್ಕೊಂಡು, ಅದೇ ಅಸ್ತ್ರವಾಗಿಟ್ಕೊಂಡು, ಈ ಬ್ಯಾಲೆನ್ಸ್ ಮಾಡದಿರೋ ಈ 65 ಅವಧಿ, ರಜೆಗಳ ಸಾಲು ಹೋಗಿರೋದು, ಇದೆಲ್ಲವನ್ನ ಇಟ್ಕೊಂಡು ಈಗ 35 ಇರೋ ಅಂಕವನ್ನ 33 ಇಳಿಸಿದ್ದಾರೆ. ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ನ 33 ಇಳಿಸಿದ್ದಾರೆ, ಇನ್ಕ್ಲೂಡಿಂಗ್ ಇಂಟರ್ನಲ್ ಮಾರ್ಕ್ಸ್ ಅನ್ನ ಸೇರಿ 33 ಅಂಕಗಳು ತಗೊಂಡ್ರೆ ಮಗು ಪಾಸ್ ಅಂತ. ಅಂದ್ರೆ ಜಮಾನದಿಂದ ನಡೆದುಕೊಂಡು ಬಂದಿರೋ 35 ಅಂಕದ ಪರ್ಸೆಂಟೇಜ್ ಆಫ್ ಪಾಸಿಂಗ್ ಮಾರ್ಕ್ಸ್ ಏನಿದೆ, ಪಾಸಿಂಗ್ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ ಸಹಜ 35. ಅದನ್ನೇ ಇವರ ಸ್ವಾರ್ಥಕ್ಕಾಗಿ 33 ಇಳಿಸಿ ಅವಧಿಗಳನ್ನ ಡಬಲ್ ಮಾಡಿ, ಶಿಕ್ಷಕರಿಗೂ ಒತ್ತಡ ಹಾಕಿ, ವಿದ್ಯಾರ್ಥಿಗಳಿಗೂ ಒತ್ತಡ ಹಾಕಿ, ಇಷ್ಟೇ ಟೈಮ್ ಪೀರಿಯಡ್ ಅಲ್ಲಿ ಈಗ ಬ್ಲೂ ಪ್ರಿಂಟ್ ಕೂಡ ಬಿಟ್ಟಿದ್ದಾರೆ, ಬ್ಲೂ ಪ್ರಿಂಟ್ ಕೂಡ ಬಂದಿದೆ. ಅಂದ್ರೆ ಎಕ್ಸಾಮ್ಸ್ ಯಾವಾಗಿರುತ್ತೆ ಅಂದ್ರೆ ಟೆಂಟೇಟಿವ್ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ. ಮಾರ್ಚ್ 12ರಿಂದ ಏಪ್ರಿಲ್ 2ರವರೆಗೂ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಬಂದಿದೆ SSLC ಮಕ್ಕಳಿಗೆ. ಸೊ ಎಕ್ಸಾಮ್ ಟೈಮ್ ಟೇಬಲ್ ಮುಂದಿದ್ದಾಗ ಈಗ ನಾವು ನವೆಂಬರ್ ಅಲ್ಲಿ ಇದೀವಿ, ನವೆಂಬರ್ ಮಿಡ್ ಅಲ್ಲಿ ಇದೀವಿ, ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳು ಕಳೆದ್ರೆ ಎಕ್ಸಾಮ್ ಇದ್ದಾಗ ಮಗು ಇನ್ನ ಪಠ್ಯಕ್ರಮವೇ ಮುಗುದಿಲ್ಲ, ಮಕ್ಕಳಿಗೆ ಇನ್ನು ಮುಗಿಬೇಕಾದ ಪಠ್ಯಕ್ರಮವೇ ಮುಗುದಿಲ್ಲ. ಅದನ್ನು ಹೊರತುಪಡಿಸಿ ಎಕ್ಸಾಮಿಗೆ ಪ್ರಿಪೇರ್ ಆಗೋದು ಹೇಗೆ, ಕ್ವಶನ್ ಬ್ಯಾಂಕ್ಗಳನ್ನು ಓದೋದು ಹೇಗೆ, ಇದೆಲ್ಲವನ್ನ ಬಿಟ್ಟು ರಾಜ್ಯ ಸರ್ಕಾರ ಏನಿದೆಯಲ್ಲ, ಅದೇ ಮೊದಲು ಹೇಳಿದಾಗೆ ಚೀಮಾರಿಗಳ ಮೇಲೆ ಚೀಮಾರಿ ಹಾಕಿಸ್ಕೊಳ್ತಿದೆ. ಇದೊಂದು ಘಟನೆ ಅದರಲ್ಲಿ ಆಡ್ ಆಗುತ್ತಷ್ಟೇ. ಸರ್, ಇದು 30 ಮಾರ್ಕ್ಸ್ ಅಂದ್ರೆ ಬರೀ ಎಕ್ಸಾಮ್ ಅಥವಾ ಟೆಸ್ಟ್ ಗಳನ್ನೆಲ್ಲ ಆಡ್ ಮಾಡ್ಲಾಗ ಇಲ್ಲ, 33 ಅಂಕ ಬೋರ್ಡ್ ಎಕ್ಸಾಮ್ಗೆ. ಮುಂಚೆ 35 ಅಂಕ ಇತ್ತು, ಇದು ಬೋರ್ಡ್ ಎಕ್ಸಾಮ್ಗೆ ಇಂಟರ್ನಲ್ ಮಾರ್ಕ್ಸ್ ಬರುತ್ತೆ. ಇಂಟರ್ನಲ್ ಮಾರ್ಕ್ಸ್ ಅನ್ನ ಸೇರಿ 33 ತಗೊಂಡ್ರೆ ಮಗು ಪಾಸ್. ಓಕೆ, ಇಂಟರ್ನಲ್ ಮಾರ್ಕ್ಸ್ ತಗೊಂಡು 33 ತಗೊಂಡ್ರೆ ಮಗು ಪಾಸ್ ಅಂತ. ಇದೇನಿದೆಲ್ಲ ಅದೇ ನಾವು ಪಾಠ ಕಲ್ಸಿಲ್ಲ ಅಂದ್ರೂ ಮಕ್ಳಿಗೆ ನಾವು ಅನುಕೂಲ ಮಾಡ್ಕೊಟ್ಟಿದೀವಿ ಅಂತ. ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ಬೇಡಿ ಸರ್ ನೀವು. ಇದು ನಮ್ಮ ತಾತ, ನಮ್ಮ ಅಜ್ಜ ಅಜ್ಜಿಗಳು ಕಲ್ತ್ಕೊಂಡ್ ಆಗಿಂದಲೂ ಕೂಡ 35 ಅಂಕನೇ ಇರೋದು. ಇದನ್ನ ಯಾರು ವಿರೋಧ ಮಾಡಿಲ್ಲ, ಮಕ್ಕಳ್ಯಾರು ನಮ್ಗೆ 35 ಅಂಕ ಜಾಸ್ತಿ ಆಯ್ತು ಅಂತ ಹೇಳಿಲ್ಲ. ಇವರು ಸಿದ್ದರಾಮಯ್ಯನವರು ಗರಂ ಆದ್ರು ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಓಲೈಸೋಕೆ ಈಗಿನ ರಿಸಲ್ಟ್ ತಗೊಂಡು ಹೋಗ್ತಾರೆ. ಅವ್ರು 75% ಏನೋ ಟಾರ್ಗೆಟ್ ಕೊಟ್ಟಿದಾರಂತೆ. ಈ ಸರಿಯ SSLC ರಿಸಲ್ಟ್ 75% ಆಗ್ಬೇಕು ಅಂತ ಏನೋ ಟಾರ್ಗೆಟ್ ಇದೆ. ಸೊ 75% ಹೆಂಗೋ ಒಂದು ಮಾಡ್ಬಿಟ್ಟು ನಂಬರ್ ಅಲ್ಲಿ 33 ಮಾಡಿ ಇನ್ನೊಂದಷ್ಟು ಜನರ ಪಾಸ್ ಮಾಡಿ, ಸರ್ 75% ಮಾಡಿದೀವಿ ಅಂತ ಓಲೈಸೋಕೆ, CM ಅನ್ನ ಓಲೈಸೋಕೆ ನೀವು ಅಂಕ ಕಡಿತ ಮಾಡಿ, ಆಗಬೇಕಾಗಿದ್ದ ಪಠ್ಯಕ್ರಮ ಸರಿಯಾಗಿ ನಡೆಸದೆ, ಮಕ್ಕಳನ್ನ ಕರೆಕ್ಟಾಗಿ ಎಕ್ಸಾಮಿಗೆ ಪ್ರಿಪೇರ್ ಮಾಡದೆ, ನೀವು ಅವರನ್ನ ಬೋರ್ಡ್ ಎಕ್ಸಾಮಿಗೆ ಕಳಿಸಿ, ಅದು ನೀವು ಹೇಳಿದ್ ಕರೆಕ್ಟು, ನ್ಯೂಸಲ್ಲಿ ಹೇಳಿದ್ರಲ್ಲ ನೀವು, ಮಗುವಿನ ಭವಿಷ್ಯ ಅದು. SSLC ಅನ್ನೋದು ಮಗುವಿನ ಭವಿಷ್ಯ. ಮುಂದೆ SSLC ಇಂದ ಗೇಟ್ಗಳು ಓಪನ್ ಆಗೋದು PUCಗೆ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ ಗೇಟ್ಗಳು ಓಪನ್ ಆಗೋದು SSLC ಇಂದ. ಇನ್ನೂ ಕೂಡ ಗ್ರಾಮೀಣ ಪ್ರದೇಶ, ನನಗೆ ಗೊತ್ತಿದೆ, ನಾನು ಗ್ರಾಮೀಣ ಭಾಗದಿಂದ ಬರ್ತೀನಿ, ನನಗೆ ಗೊತ್ತಿದೆ, ಇನ್ನೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಅದು ಫಿಕ್ಸ್ ಆಗ್ಬಿಟ್ಟಿದೆ. ಅಂದ್ರೆ 50-55ಕ್ಕಿಂತ ಕೆಳಗೆ ತೊಗೊಂಡ್ರೆ ಆರ್ಟ್ಸು, 55ರಿಂದ 75-80ರವರೆಗೂ ತೊಗೊಂಡ್ರೆ ಕಾಮರ್ಸು, 75ರಿಂದ 90 ಮೇಲೆ ಹೋದ್ರೆ ಸೈನ್ಸ್ ಅನ್ನೋ ತರ ಮೈಂಡ್ ಸೆಟ್ ಇದೆ. ಈ ತರದ ಮೈಂಡ್ ಸೆಟ್ ಅನ್ನ, ಈ ತರದ ಮೌಢ್ಯಗಳನ್ನ ನೀವು ದೂರ ಮಾಡೋದಕ್ಕೆ ಏನಾದ್ರೂ ಇನಿಷಿಯೇಟಿವ್ ಗಳನ್ನ ತಗೊಳ್ಳೋದು ಬಿಟ್ಟು, ಇರೋ ಅಂಕನ್ನ ಇನ್ನ ಇಳಿಸಬಿಟ್ಟು ನೀವು CMಗೆ ಓಲೈಸೋಕೆ ಹೊರಟಿದ್ದೀರಲ್ಲ, ಇದು ತಪ್ಪು. ಇದಕ್ಕೇನಾದ್ರೂ ಮಾಡಬೇಕು. ಈ ಸರಿ ಅಂತೂ ಏನು ಮಾಡಲ್ಲ ಇವರು, ಇದಂತೂ ತಿಳಿದೋಗಿರೋ ಘಟನೆ. ಈ ಸರಿ ಅಂತೂ ಏನು ಮಾಡಲ್ಲ, ಮುಂದೇನ್ ಮಾಡ್ತಾರೋ ಕಾದ್ ನೋಡ್ಬೇಕಿದೆ. ಓಕೆ, ಇದಾಗಿತ್ತು ಬಿಗ್ ನ್ಯೂಸ್ ಅನಾಲಿಸಿಸ್. ನೀವು ನೋಡ್ತಾರೆ BB ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.